ರಾಜ್ಯದಲ್ಲಿ ಇಂದಿನಿಂದ ಕೋವಿಡ್ ಟೆಸ್ಟಿಂಗ್ ಆರಂಭ ಆಗತ್ತೆ ಅಂತ ನಾವೇನು ಹೇಳಿದ್ವಿ, ಬಟ್ ಆದರೆ ಆರಂಭ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೂ ಕೂಡ ಆಸ್ಪತ್ರೆಗಳ ಕೈ ಸೇರದ ಟೆಸ್ಟಿಂಗ್ ಕಿಟ್ಗಳು. ಸೊ ಟೆಸ್ಟಿಂಗ್ ಕಿಟ್ಗಳು ಇಲ್ಲ ಅಂತಂದ್ರೆ ಯಾವ ರೀತಿ ಈ ಒಂದು ಕೋವಿಡ್ ಟೆಸ್ಟನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತಿನಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಆರಂಭ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಟೆಸ್ಟ್ ಮಾಡೋದು ಡೌಟ್. ಇವತ್ತು ಕಿಟ್ ಸಪ್ಲೈ ಆಗತ್ತೆ. ಸೊ ನಾಳೆಯಿಂದ ಟೆಸ್ಟಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಟೆಸ್ಟಿಂಗ್ ಕಿಟ್ ರೆಡಿ ಇಟ್ಕೊಳ್ಳುವಂತೆ ಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಆರೋಗ್ಯ ಸಚಿವರಿಂದ ಈಗಾಗಲೇ ಸೂಚನೆಯನ್ನು ಕೂಡ ಹೊರಡಿಸಲಾಗಿರುವಂಥದ್ದು. ಇವತ್ತಿನಿಂದ ಕೋವಿಡ್ ಟೆಸ್ಟ್ ಆರಂಭ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಆದರೆ ಆರಂಭ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಕಿಟ್ ಬೇಕು. ಸೊ ಕಿಟ್ಟನ್ನು ಇವತ್ತೆಲ್ಲ ಕೂಡ ರೆಡಿ ಮಾಡಿಕೊಂಡು ನಾಳೆಯಿಂದ ಆರಂಭ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಕಾಣಿಸುತ್ತೆ. ಕೋವಿಡ್ ಹೆಚ್ಚಳ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ಕೂಡ ಈಗಾಗಲೇ ನಡೆಸಲಾಗಿತ್ತು. ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಕೆಲ ಸಲಹೆಗಳನ್ನು ಕೂಡ ಪಡೆದುಕೊಂಡ್ರು. ಅವರು ಕೂಡ ಹೇಳಿದ್ರು, ಸಲಹಾ ಸಮಿತಿ ಸೂಚನೆ ಮೇರೆಗೆ ಇವತ್ತಿನಿಂದ 8 ಮೆಡಿಕಲ್ ಕಾಲೇಜುಗಳಲ್ಲಿ ಕೋವಿಡ್ ಟೆಸ್ಟ್ ಆರಂಭ ಮಾಡ್ತೀವಿ ಅಂತ ಕೂಡ ಹೇಳಿದರು ಸಚಿವರು ಕೂಡ. ಬಟ್ ಆದರೆ ಇವತ್ತಿನಿಂದ ಆರಂಭ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೋವಿಡ್ ಟೆಸ್ಟನ್ನು ಕಿಟ್ಟನ್ನು ವಿತರಣೆ ಮಾಡಬೇಕಾಗಿದೆ. ವಿತರಣೆಯನ್ನು ಮಾಡೋದು ಇವತ್ತೆಲ್ಲವನ್ನ ಕೂಡ ಮಾಡ್ಕೊಳ್ತೀವಿ, ಅದಾದ ನಂತರ ನಾಳೆಯಿಂದ ಆರಂಭ ಮಾಡ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಬೆಂಗಳೂರಿನಲ್ಲಿಯೇ ಹೆಚ್ಚು ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ 38 ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ದಾಖಲಾದಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಳ್ತಾ ಇದೆ. ನೋಡಿ, ಈಗಾಗಲೇ ಒಂದು ಸಾವಾಗಿದೆ. ಸೊ ಹಾಗಾಗಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ವಯೋಸಹಜವಾಗಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಅದರ ಜೊತೆಗೆ ಕೋವಿಡ್ ಸೋಂಕು ಇರೋದು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಒಂದು ಸಾವಾಗಿದೆ ಅಂತ ಹೇಳಿ ನಿನ್ನೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಲಾಯಿತು. ಅದರಂತೆಯೇ ಕೇಸ್ಗಳು ಈ ತಿಂಗಳಿಂದ ಮುಂದಿನ ತಿಂಗಳವರೆಗೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇದೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಧರಿಸಿ ಅಂತ ಕೂಡ ಹೇಳ್ತಾ ಇದೆ. ಈಗಾಗಲೇ ಆಂಧ್ರದಲ್ಲಿ ಮಾಸ್ಕನ್ನು ಕಡ್ಡಾಯ ಕೂಡ ಮಾಡಲಾಗಿದೆ. ಅಲ್ಲೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಮಾಸ್ಕನ್ನು ಕಡ್ಡಾಯ ಕೂಡ ಮಾಡಲಾಗಿದೆ. ಮತ್ತು ಥಾಣಾದಲ್ಲಿ ಈಗಾಗಲೇ 21 ವರ್ಷದ ಯುವಕ ಕೋವಿಡ್ಗೆ ಬಲಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಯುವಕರಲ್ಲಿ ಹೆಚ್ಚಾಗಿ ಕೋವಿಡ್ ಸೋಂಕು ಪತ್ತೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಮಿ ಶೆಟ್ಟಿ, ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನೋ ಶಮಿ, ಈಗಾಗಲೇ 8 ಮೆಡಿಕಲ್ ಕಾಲೇಜುಗಳಲ್ಲಿ ಕೋವಿಡ್ ಟೆಸ್ಟ್ ನಡೆಸ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದರು. ಕಾರಣಾಂತರಗಳಿಂದ ಟೆಸ್ಟಿಂಗ್ ಈಗ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಟೆಸ್ಟಿಂಗ್ ಕಿಟ್ ವಿತರಣೆ ಆಗ್ತಾ ಇದೆಯಾ? ವಿತರಣೆ ಆಗೋದಾದ್ರೆ ಯಾವತ್ತಿನಿಂದ ಟೆಸ್ಟಿಂಗ್ ಆರಂಭ ಆಗತ್ತೆ ಅಂತ ಹೇಳಿ? ರಮ್ಯಾ, ಆಸ್ಪತ್ರೆ ಕೈ ಸೇರಿದ ಅಂದ್ರೆ ಟೆಸ್ಟಿಂಗ್ ಕಿಟ್ಟು ಇನ್ನೂ ಕೂಡ ಆಸ್ಪತ್ರೆ ಕೈ ಸೇರದೆ ಇರುವ ಕಾರಣದಿಂದ ಇವತ್ತಿನಿಂದ ಕೋವಿಡ್ ಟೆಸ್ಟ್ ಬಹುತೇಕ ಅನುಮಾನ ಅಂತಾನೆ ಹೇಳ್ಬೋದು. ಬಹುಶಃ ನಾಳೆಯಿಂದ ಟೆಸ್ಟಿಂಗ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತನಾಡಿ ಸೂಚನೆ ನೀಡಿರುವಂತದ್ದು. ಈಗಾಗಲೇ ಟೆಸ್ಟಿಂಗ್ ಕಿಟ್ ನ ರೆಡಿ ಮಾಡ್ಕೊಳ್ತಾ ಇದೀವಿ ನಾವು. ಕೋವಿಡ್ ಏನು ಪ್ರಾರಂಭ ಆಗ್ತಾ ಇದೆ ಅದು ಅಕಸ್ಮಾತ್ ಆಗಿ ಸಡನ್ ಆಗಿ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಜಾಗ್ರತೆ ಕ್ರಮವನ್ನ ನಾವು ಇನ್ನೂ ಕೈಗೊಂಡಿರ್ಲಿಲ್ಲ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಟೆಸ್ಟಿಂಗ್ ಕಿಟ್ ನನ್ನ ನಾವು ಇವತ್ತಿನಿಂದ ವಿತರಣೆ ಮಾಡ್ತೀವಿ. ನಾಳೆಯಿಂದ ಟೆಸ್ಟಿಂಗ್ ಸಾಧ್ಯತೆ ಅನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಸಚಿವರೇ ನೀಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.